ಸರ್ವರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು 9ನೇ ತರಗತಿಯ 5ನೆಯ ಪದ್ಯವಾದಂತಹ ಅರವಿಂದ ಮಾಲಗತ್ತಿಯವರು ಬರೆದಿರುವ ಮರಳಿ ಮನೆಗೆ ಎಂಬ ಪದ್ಯದ ಬಗ್ಗೆ ತಿಳಿಯೋಣವೇ? ಅದಕ್ಕೂ ಮುನ್ನ ಮೊದಲಿಗೆ ಈ ಪದ್ಯವನ್ನು ಬರೆದಂತಹ ಕೃತಿಗಾರರ ಪರಿಚಯವನ್ನು ತಿಳಿಯುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಅರವಿಂದ ಮಾಲಗತ್ತಿಯವರ ಪರಿಚಯ. ಅರವಿಂದ ಮಾಲಗತ್ತಿಯವರು ಕ್ರಿಸ್ತಶಕ 1956ರಲ್ಲಿ ವಿಜಯಪುರ ಜಿಲ್ಲೆಯ ಮುದ್ದೆಬಿಹಾಳದಲ್ಲಿ ಜನಿಸಿದರು. ಇವರು ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ MA PhD ಪದವಿಗಳನ್ನು ಪಡೆದು ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಸಂಶೋಧನೆ ಮತ್ತು ವೈಚಾರಿಕ ಲೇಖನಗಳಿಂದ ಪ್ರಸಿದ್ಧರಾಗಿದ್ದಾರೆ. ಜನಪ್ರಿಯ ಕವಿಯಾಗಿರುವ ಇವರು ವಿಶ್ವತೋಮುಖ ಹೂ ಬಲುಭಾರ, ಮೂಕನಿಗೆ ಬಾಯಿ ಬಂದಾಗ, ಕಪ್ಪು ಕಾವ್ಯ, ಮೂರನೆಯ ಕಣ್ಣು, ನಾದ ನಿನಾದ, ಸಿಲಿಕಾನ್ ಸಿಟಿ ಮತ್ತು ಕೋಗಿಲೆ, ಚಂಡಾಲ ಸ್ವರ್ಗಾರೋಹಣಂ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಕಾರ್ಯ ಎಂಬ ಕಾದಂಬರಿಯನ್ನು, ಮುಗಿಯದ ಕಥೆಗಳು ಎಂಬ ಕಥಾ ಸಂಕಲನವನ್ನು, ಗೌರ್ಮೆಂಟ್ ಬ್ರಾಹ್ಮಣ ಎಂಬ ಆತ್ಮಕಥನವನ್ನು ಕೂಡ ಬರೆದಿದ್ದಾರೆ. ಜಾನಪದ ಶೋಧ, ಭೂತಾರಾಧನೆ, ದಲಿತ ಸಾಹಿತ್ಯ ಚಳುವಳಿಯ ತಾತ್ವಿಕ ಚಿಂತನೆ, ದಲಿತ ಪ್ರಜ್ಞೆ, ಸಾಹಿತ್ಯ, ಸಮಾಜ ಮತ್ತು ಸಂಸ್ಕೃತಿ ಇವರ ವಿಮರ್ಶಾ ಕೃತಿಗಳಾಗಿವೆ. ಶ್ರೀಯುತರ ಮೂಕನಿಗೆ ಬಾಯಿ ಬಂದಾಗ ಕವನ ಸಂಕಲನಕ್ಕೆ ದೇವರಾಜ ಬಹದ್ದೂರ್ ಪ್ರಶಸ್ತಿ, ಕಪ್ಪು ಕಾವ್ಯ ಕೃತಿಗೆ ನರಸಿಂಹಯ್ಯ ಪುರಸ್ಕಾರ ಮತ್ತು ಗೌರ್ಮೆಂಟ್ ಬ್ರಾಹ್ಮಣ ಕೃತಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಪ್ರಕೃತ ಮರಳಿ ಮನೆಗೆ ಕವನವನ್ನು ಅರವಿಂದ ಮಾಲಗತ್ತಿಯವರ ವಿಶ್ವತೋಮುಖ ಹೂ ಬಲುಭಾರ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ನನ್ನೊಲವಿನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಈ ಕವನದ ಆಶಯ ಭಾವವನ್ನು ತಿಳಿಯೋಣ. ಅರವಿಂದ ಮಾಲಗತ್ತಿಯವರು ಪ್ರಾಧ್ಯಾಪಕರಾಗಿ, ಸಾಹಿತಿಯಾಗಿ ದಲಿತ ಸಂವೇದನೆ ಮತ್ತು ಅನುಭವವನ್ನು ಅತ್ಯಂತ ಸೂಕ್ಷ್ಮವಾಗಿ ದಾಖಲಿಸುವವರು. ಸಮಕಾಲೀನವಾದ ಜಾಗತಿಕ, ರಾಷ್ಟ್ರೀಯ ಹಾಗೂ ಸಾಂಸ್ಕೃತಿಕ ವಿದ್ಯಮಾನಗಳಿಗೆ ಅತ್ಯಂತ ತೀವ್ರವಾಗಿ ಸ್ಪಂದಿಸಿ ಎಲ್ಲ ಸಂದರ್ಭಗಳಲ್ಲಿಯೂ ಆಧುನಿಕವಾದ ಜನಪರವಾದ ನಿಲುವುಗಳನ್ನು ತೆಗೆದುಕೊಂಡ ಮತ್ತು ಇವೆಲ್ಲವನ್ನು ಕವಿತೆಗಳ ಒಡಲಿನಲ್ಲಿಯೇ ಅಳವಡಿಸಿಕೊಂಡ ಅಪರೂಪದ ಕವಿಗಳಲ್ಲಿ ಮಾಲಗತ್ತಿಯವರು ಒಬ್ಬರು. ಇವರ ಮರಳಿ ಮನೆಗೆ ಕವನವು ಇಂದಿನ ಪ್ರಕ್ಷುಬ್ಧ ಸ್ಥಿತಿಗೆ ಬುದ್ಧನ ಆಗಮನದ ಪ್ರಸ್ತುತೆಯನ್ನು ಸಮರ್ಥವಾಗಿ ಅಭಿವ್ಯಕ್ತಿಸುತ್ತದೆ. ಇಂದಿನ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಲು ಬುದ್ಧನ ಬೆಳಕು ನಮಗೆ ಅವಶ್ಯಕ. ಬುದ್ಧನು ಸತ್ಯ, ಶಾಂತಿ, ಕರುಣೆಯ ಬೆಳಕು. ನಾವು
ದಿವ್ಯವಾದ ಜಗತ್ತಿನ ಭವ್ಯವಾದ ಮನುಜರಾಗಿ ಬದುಕಬೇಕಾದರೆ ಬುದ್ಧನ ಉಪದೇಶ ಅನುಸರಿಸುವುದು ಬಹುಮುಖ್ಯವಾಗಿದೆ. ನಾವೆಲ್ಲರೂ ಜಾತಿಯ ಸೀಮೆಯಾಚೆಗೆ ಬಂದು, ಧರ್ಮದ ಗಡಿಯಾಚೆಗೆ ನಿಂತು, ಲಿಂಗ ಭೇದ ಮಾಡದೆ, ಮೇಲು ಕೀಳು ಮನೋಭಾವನೆಯನ್ನು ತೊರೆದು ಬಾಳಿ ಬದುಕಲು ನಮ್ಮ ನಡೆ ಬುದ್ಧನ ಕಡೆಗೆ ಇರಬೇಕು. ನಮ್ಮ ನುಡಿಯು ಬುದ್ಧನ ನುಡಿಯಾಗಬೇಕು. ಅದಕ್ಕೆ ಬುದ್ಧನು ನಮ್ಮ ಮನೆಗೆ, ಮನಕ್ಕೆ ಮರಳಿ ಬರಬೇಕು ಎಂಬುದೇ ಈ ಮರಳಿ ಮನೆಗೆ ಎಂಬ ಕವನದ ಆಶಯವಾಗಿದೆ. ಮಕ್ಕಳೇ, ಈ ಪದ್ಯವನ್ನು ನೋಡುವ ಮುನ್ನ ಈ ಪದ್ಯದ ಪ್ರವೇಶವನ್ನು ನೀವು ಪಠ್ಯಪುಸ್ತಕದಲ್ಲಿ ನೋಡಿ ಓದಿ ತಿಳಿದುಕೊಳ್ಳಬಹುದು. ನಂತರ ನಾವು ಪದ್ಯವನ್ನು ವಾಚಿಸುತ್ತಾ ಪದ್ಯದ ಭಾವಾರ್ಥವನ್ನು ತಿಳಿಯೋಣ. ಪಠ್ಯಪುಸ್ತಕವನ್ನು ತೆರೆಯಿರಿ, ಪದ್ಯವನ್ನು ವಾಚಿಸುವುದನ್ನು ಗಮನಿಸಿರಿ. ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧನೆಡೆಗೆ, ಬಾರಯ್ಯ ಬಾರೋ ಕತ್ತಲಿನಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನ ಹಾದಿಗೆ, ಬಾರಯ್ಯ ಬಾರೋ. ಮಕ್ಕಳೇ, ಇಲ್ಲಿ ಕವಿ ಬುದ್ಧನನ್ನು ತಮ್ಮ ಮನೆಗೆ ಕರೆಯುತ್ತಾ, ಬಾರಯ್ಯ ಬಾರೋ ಬುದ್ಧ ಮರಳಿ ಮನೆಗೆ, ಕತ್ತಲೆಯಿಂದ ಈಚೆಗೆ ಬೆಳಕಿನ ಹಾದಿಯನ್ನು ತೋರಿಸಲು ನೀನು ಮತ್ತೆ ನಮ್ಮ ಮನೆಗೆ ಮತ್ತು ಮನಸ್ಸಿಗೆ ಮತ್ತು ನಮ್ಮ ದೇಶಕ್ಕೆ ನೀನು ಮರಳಿ ಹುಟ್ಟಿ ಬಾ ಎನ್ನುವಂತಹ ವಿವರಣೆಯನ್ನು ಈ ಸಾಲುಗಳಲ್ಲಿ ನಮಗೆ ನೀಡುತ್ತಿದ್ದಾರೆ. ನಂತರ ನಾವು ಎರಡನೆಯ ಸಾಲನ್ನು ನೋಡುವುದಾದರೆ, ಬುದ್ಧನೆಂದರೆ ನಿತ್ಯ, ಬುದ್ಧನೆಂದರೆ ಸತ್ಯ, ಬುದ್ಧನೆಂದರೆ ಶಾಂತಿ, ಬುದ್ಧನೆಂದರೆ ಕ್ರಾಂತಿ, ಬುದ್ಧನೆಂದರೆ ಕರುಣೆ, ಬುದ್ಧನೆಂದರೆ ಬೆಳಕು, ಲುಂಬಿನಿಯ ಬನಕೆ ವೈಶಾಖ ಬಂದಂತೆ, ಬಾರಯ್ಯ ಬಾರೋ ಮರಳಿ ಮನೆಗೆ ಎಂದು ತಿಳಿಸುತ್ತಾರೆ. ಇಲ್ಲಿ ಬುದ್ಧ ಎಂದರೆ ನಿತ್ಯವಾದದ್ದು, ಬುದ್ಧವೆಂದರೆ ಸತ್ಯವಾದದ್ದು, ಬುದ್ಧನೆಂದರೆ ಶಾಂತಿದಾಯಕನಾದವನು, ಬುದ್ಧನೆಂದರೆ ಕೆಲವೊಮ್ಮೆ ಕ್ರಾಂತಿಕಾರನು, ಬುದ್ಧನೆಂದರೆ ಕರುಣಾಮಯಿ, ಬುದ್ಧನೆಂದರೆ ಬೆಳಕು. ಇಂತಹ ಬೆಳಕು ಮೊದಲು ಭೂಮಿಗೆ ಬಂದರೂ ಲುಂಬಿನಿಯ ಸುಂದರ ವನಕ್ಕೆ, ಅದರಲ್ಲಿಯೂ ವೈಶಾಖದ ಉರಿ ಬಿಸಿಲಿನಲ್ಲಿ ತಪನೆರೆಯುವ ಬುದ್ಧನು ಇರುವೆಡೆಗೆ ಬಾರಯ್ಯ ಬಾ ಎಂಬುದಾಗಿ ಕವಿ ಇಲ್ಲಿ ಹೇಳುತ್ತಾರೆ. ನಂತರ ನಾವು ಮೂರನೆಯ ಸಾಲುಗಳನ್ನು ನೋಡುವುದಾದರೆ, ನೀ ಹುಟ್ಟಿದೀ ಮನೆಯು, ನೀ ಕಟ್ಟಿದೀ ಮನೆಯು, ಮರೆತೋದೆ ಹೇಗೆ ನೆನಪಾಯಿತು ಈಗ, ನಿನಗಾಗಿ ತೆರೆದಿಹುದು ಈ ಮನೆಯ ಬಾಗಿಲು, ಪಂಚಶೀಲ ಪತದಿ ದೀಕ್ಷಾ ಭೂಮಿ ರತದಿ, ಬಾರಯ್ಯ ಬಾರೋ ಮರಳಿ ಮನೆಗೆ ಎಂದು ಹೇಳುತ್ತಾರೆ. ಇಲ್ಲಿ ಕವಿ ನೇರವಾಗಿ ಬುದ್ಧನನ್ನೇ ಕೇಳುತ್ತಾ, ನೀ ಹುಟ್ಟಿದ ಮನೆಯು, ನೀ ಕಟ್ಟಿದ ಮನೆಯು ನಿನಗೆ ಮರೆತು ಹೋಯಿತೆ. ಏಕೆಂದರೆ ಬುದ್ಧನು ಹುಟ್ಟಿದ್ದು ಈ ದೇಶದಲ್ಲಿ, ಬೌದ್ಧ ಪ್ರದೇಶ ಈ ಭಾರತದಲ್ಲಿ ಇವತ್ತು ಇಲ್ಲ. ಆದರೆ ಈಗ ಇಲ್ಲಿ ಮರೆಯಾಗಿ ಚೀನಾ, ಜಪಾನ್ ಮುಂತಾದ ದೇಶಗಳಲ್ಲಿ ಬೌದ್ಧ ಧರ್ಮವು ಗುರುತಿಸಿಕೊಂಡಿದೆ. ಆದರೂ ನಮ್ಮ ಭಾರತ ದೇಶದ ಬಾಗಿಲು, ಭಾರತೀಯರ ಮನಸ್ಸೆಂಬ ಬಾಗಿಲು ಸದಾಕಾಲ ಬುದ್ಧ ನಿನಗಾಗಿ ತೆರೆದಿದೆ. ಪಂಚಶೀಲ ತತ್ವಗಳನ್ನು ಹೊತ್ತು ಈ ದೀಕ್ಷಾ ಭೂಮಿಗೆ ರಥದಲ್ಲಿ ಬಾರಯ್ಯ ಎಂದು ಕವಿ ಬುದ್ಧನಿಗೆ ಕರೆ ನೀಡಿದ್ದಾರೆ. ನಂತರ 4ನೆಯ ಪ್ಯಾರದಲ್ಲಿ, ಬುದ್ಧ ನಮ್ಮ ತಂದೆ, ಬುದ್ಧ ನಮ್ಮ ತಾಯಿ, ಬುದ್ಧ ನಮ್ಮ ಬಂಧು, ಬುದ್ಧ ನಮ್ಮ ಬಳಗ,
ಬೋಧಿಸತ್ವ ಮೀರಿದಡೆ ಮೆಚ್ಚನ ತಂದೆ, ಬಯಲಿನಲ್ಲಿ ಬಂಧನ ಮೆಚ್ಚಳ ತಾಯಿ. ಬಾರಯ್ಯ ಬಾರೋ ಮರಳಿ ಮನೆಗೆ ಎಂದು ಹೇಳುತ್ತಾ ಇಲ್ಲಿ ಕವಿ ಬುದ್ಧನೇ ನಮಗೆ ತಂದೆ, ಬುದ್ಧನೇ ನಮ್ಮ ತಾಯಿ, ಬುದ್ಧನೇ ನಮ್ಮ ಬಂಧು ಬಳಗ, ಬುದ್ಧನೇ ನಮ್ಮ ಒಡಲು. ಬೋಧಿಯ ಉಪದೇಶವನ್ನು ತಿರಸ್ಕರಿಸಿದರೆ ತಂದೆ ತಾಯಿ ಅಂತಿರುವ ಭಗವಂತನು ಆ ದೇವರು ಮೆಚ್ಚುವುದಿಲ್ಲ. ಆದ್ದರಿಂದ ಹೇ ಬುದ್ಧ ದೇವನೇ, ನಮ್ಮ ಬಾಳಿಗೆ ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು ಬಳಗವಾಗಿ ಮತ್ತೊಮ್ಮೆ ನಮ್ಮ ಭಾರತ ದೇಶಕ್ಕೆ ನೀ ಬಾರಯ್ಯ ಎಂದು ಬುದ್ಧ ದೇವನನ್ನು ಮೊರೆ ಹೋಗುತ್ತಿದ್ದಾರೆ. ನಂತರ ಬಹುಜನತೆಯ ಹಿತವೇ ಬಹುಜನತೆಯ ಸುಖವು, ನಮ್ಮುಸಿರ ನೀತಿಯು ನಮ್ಮನೆಯ ರೀತಿಯು, ಮಹಾಮನೆಯ ಮಹಾಮಂತ್ರ ಸಾರಿರೋ ನೀವೆಲ್ಲ, ದಿವ್ಯ ಜಗದ ಭವ್ಯ ಮನುಜರಾಗಿ ನೀವು ಬಾಳಿರೋ, ಬಾರಯ್ಯ ಬಾರೋ ಮರಳಿ ಮನೆಗೆ ಎಂದು ಹೇಳುತ್ತಾ ಕವಿ ಇಲ್ಲಿ ಬಹುಜನತೆಯ ಹಿತವೇ ಬಹುಜನತೆಯ ಸುಖವೂ ಕೂಡ ಆಗಿದೆ. ಆದ್ದರಿಂದಲೇ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಮಹಾಮಂತ್ರ ನಮ್ಮದಾಗಿದೆ. ನಮ್ಮುಸಿರು ನೀತಿ ರೀತಿ ಎಂದರೆ ಭಾರತೀಯರಾದ ನಾವೆಲ್ಲ ಭವ್ಯ ಭಾರತದ ದಿವ್ಯ ಜಗತ್ತಿನ ಮಕ್ಕಳಾಗಿ ಬಾಳಬೇಕೆಂಬುದೇ ಈ ಒಂದು ಸಾಲಿನ ಪ್ರಮುಖ ಆಶಯವಾಗಿದೆ. ನಂತರ ಬಾರಯ್ಯ ಬಾರೋ ಜಾತಿಯ ಸೀಮೆಯಾಚೆ, ಬಾರಯ್ಯ ಬಾರೋ ಧರ್ಮದ ಗಡಿಯಾಚೆ, ಲಿಂಗ ಭೇದ ಬೇಕಿಲ್ಲ, ಮೇಳು ಕೀಳು ಇಲ್ಲಿಲ್ಲ, ಬುದ್ಧ ನಡೆಯಮ್ಮ ನಡೆ, ಬುದ್ಧ ನುಡಿಯಮ್ಮ ನುಡಿ, ಬಾರಯ್ಯ ಬಾರೋ ಮರಳಿ ಮನೆಗೆ ಎಂದು ಹೇಳುತ್ತಾ ಜಾತಿ ಮತ ಧರ್ಮಗಳ ಸೀಮೆಯಾಚೆ ಗಡಿಯಾಚೆ ಮೇಲು ಕೀಳು ಗಂಡು ಹೆಣ್ಣು ಎಂಬ ಭೇದ ಯಾವುದೇ ಭೇದ ಭಾವವಿಲ್ಲದೆ ನಾವೆಲ್ಲರೂ ಕೂಡ ಸುಖವಾಗಿ ಬಾಳಬೇಕು. ಅದಕ್ಕಾಗಿ ಬುದ್ಧನೇ ನಮ್ಮ ನುಡಿ ನಡೆ ನುಡಿ ಎಲ್ಲವೂ. ಆದ್ದರಿಂದ ಬುದ್ಧ ದೇವ ಬಾರಯ್ಯ ಬಾ, ಮತ್ತೆ ಈ ಮರಳಿ ಮನೆಗೆ ಬಾ, ಈ ಜಗತ್ತಿಗೆ ಬಾ ಎಂದು ಬುದ್ಧನನ್ನು ಇಲ್ಲಿ ನಮ್ಮ ಕವಿಯಾದಂತಹ ಅರವಿಂದ ಮಾಲಗತ್ತಿಯವರು ಬೇಡುತ್ತಿದ್ದಾರೆ. ಹಾಗಾಗಿ ಪ್ರಸ್ತುತ ಜಗತ್ತಿನಲ್ಲಿ ಬುದ್ಧ ದೇವನ ಆಗಮನ ಮತ್ತೊಮ್ಮೆ ನಮ್ಮ ಭಾರತ ದೇಶಕ್ಕೆ ಬೇಕಾಗಿದೆ ಎಂದು ಕವಿ ಈ ಪದ್ಯದಲ್ಲಿ ತಿಳಿಸುತ್ತಿದ್ದಾರೆ. ಬುದ್ಧ ನಮ್ಮ ಮನೆಗೆ ಮನಕ್ಕೆ ಮರಳಿ ಬರಬೇಕೆಂಬುದೇ ಈ ಕವನದ ಆಶಯವಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಕವನವು ಕೂಡ ತಮ್ಮೆಲ್ಲರಿಗೂ ಕೂಡ ಅರ್ಥವಾಗಿದೆ ಎಂದು ಭಾವಿಸುತ್ತಾ ನಾನು ಈ ಪದ್ಯವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಶುಭವಾಗಲಿ.